ಘಟನೆಯಿಂದ ಬೇಸತ್ತು ರಾಜೀನಾಮೆ ಕೊಟ್ರ ಅಥವಾ ಹೇಗೆ ಅಂತ ಬಿಜೆಪಿಗೆ? ಇಲ್ಲ ಬಿಜೆಪಿಗೆ ರಾಜೀನಾಮೆ ಕೊಡೋದಕ್ಕೆ ಬಿಜೆಪಿ, ನಾನು ಅಲ್ಲೇ ಬಿಜೆಪಿಗೆ ಇದು 2ನೇ ಸಾರಿ ಹೋಗಿರೋದು. ಈ ಸಾರಿ ಹೋಗ್ಬೇಕಾದ್ರೆ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಸ್ಪಷ್ಟವಾಗಿ ಹೇಳಿದೆ, ನೀವು ಹಳೆ ಮೈಸೂರಿನಲ್ಲಿ ಬಿಜೆಪಿ ಕಟ್ಟಲ್ಲ ಸರ್, ನಮ್ಮನ್ನೆಲ್ಲ ಕರೆದು ಹಾಳು ಮಾಡಬೇಡಿ ಅಂತ ನಾನೇನು ಬಿಜೆಪಿಗೆ ಹೋಗ್ಬೇಕು ಅಂತ ಹೋಗಿದ್ದಲ್ಲ. ಬಸವರಾಜ ಬೊಮ್ಮಾಯಿ ಅವರೇ ನನ್ನನ್ನು ಕರೆಸಿ, ನೀನು ಬರಲೇಬೇಕು ಗೌಡ, ಹಳೆ ಮೈಸೂರಿನಲ್ಲಿ ನೀವೆಲ್ಲ ಲೀಡ್ ತಗೋಬೇಕು, ನಿಮಗೆ ಸಂಪೂರ್ಣ ಸಹಕಾರ ಕೊಡ್ತೀನಿ ಅಂತೇಳಿ ನನ್ನನ್ನು JP ನಡ್ಡಾ ಅವ್ರ ಹತ್ರ ಕರ್ಕೊಂಡೋಗಿ, ಅಮಿತ್ ಶಾ ಅವ್ರ ಹತ್ರ ಕರ್ಕೊಂಡೋಗಿ, ನಾವು ಪಾರ್ಟಿ ಕಟ್ತೀವಿ ಅಂತೇಳಿ ಭಾಳ ಹೋರಾಟ ಮಾಡಿದ್ರು, ಹೇಳಿದರು. ಅವ್ರ ಮಾತು ನಂಬಿ ನಾನು ಹೋದೆ. ಪಾಪ ಅವ್ರು ಚುನಾವಣೆಯಲ್ಲಿ ಸರ್ಕಾರ ಹೋಯ್ತು, ಅವರು ಹೋದರು. ಇನ್ನು ತಿರ್ಗಾ ನಾನು ನೋಡಿದೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದೇ ಹೋರಾಟ ಮಾಡಿ, ನಮ್ಮಲ್ಲಿ ಇರೋದೇ ಕಾಂಗ್ರೆಸ್ಸು JDS. ನೀವು ಅಲ್ಲಿ ಕೆಲಸ ಮಾಡೋ ಅನುಭವ ಇದೆ. ಮಂಡ್ಯ, ಮೈಸೂರು, ಹಾಸನ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಊರನ್ನು, ಇವು ತುಮಕೂರು ಸಂಪಾರ್ಟ್, ಇಲ್ಲೆಲ್ಲ JDS ಕಾಂಗ್ರೆಸ್ ಬಿಟ್ಟರೆ BJP ಇಲ್ಲ. ಎಲ್ಲೋ BJPಗೆ ರಾಜ್ಯ ಮಟ್ಟದಿಂದ ಎಲ್ಲ ಮುಖಂಡರುಗಳು ಸಹಿತ ಒತ್ತು ಕೊಟ್ಟರೆ ಆಗುತ್ತೆ. ನಾನೀಗಾಗಲೇ 2ನೇ ಸಾರಿ ನೋಡ್ತಾ ಇದ್ದೀನಿ. 1ನೇ ಸಾರಿ ಮುಖ್ಯಮಂತ್ರಿ ನಮ್ಮ ಯಡಿಯೂರಪ್ಪ ಸಾಹೇಬ್ರೆ ನನ್ನ ಪಾರ್ಟಿ ಕರ್ಕೊಂಡೋಗಿ MP ಕ್ಯಾಂಡಿಡೇಟ್ ಮಾಡಿದ್ರು. ಭಾಳ ಪ್ರಯತ್ನ ಮಾಡಿದೆ ಪಾರ್ಟಿ ಬದಲಾವಣೆ ಮಾಡಬಾರ್ದು ಅಂತ. ಅವ್ರು ಕಟ್ಟಕ್ಕೆ ರೆಡಿ ಇಲ್ಲ ಅಂದಮೇಲೆ ಏನು ಮಾಡ್ತೀರಿ? ಈಗ ನಿಮಗೆ ಗೊತ್ತಿದೆ, ಮಂಡ್ಯದಲ್ಲಿ ಈ JDS ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಕಟ್ತಾರ ಪಾರ್ಟಿಯಾ? ಕಟ್ಟಕ್ಕಾಗುತ್ತಾ? ಇದೇ ಜಾಗಕ್ಕೆ ವಿಜಯೇಂದ್ರವ್ರನ್ನ ಭೇಟಿ ಮಾಡಿ ನಾನು ಹೇಳಿದೆ ಅವತ್ತು ಇಲ್ಲಿ. ಏನಂತ ನೋಡಿ, NDA ಜೊತೆಯಲ್ಲಿ JDS BJP ಹೊಂದಾಣಿಕೆ ಮಾಡ್ಕೊಂಡಿದ್ದೀರಿ, ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಡಿದ್ದಾರೆ. ಇದಕ್ಕೆ ನಾವ್ಯಾರು ಜವಾಬ್ದಾರರಲ್ಲ, ಅದು ನಿಮಗೆ ಬಿಟ್ಟಿರೋದು. ದೊಡ್ಡ ವ್ಯವಹಾರಗಳಲ್ಲಿ ನಡೆದೋಗಿದೆ. ಆದರೆ ಚುನಾವಣೆ ನಡೀತಾ ಇದೆ, ನಾವು BJPಲಿ ಇದ್ದೀವಿ. ಯಾವ ಸರಿನಲ್ಲೂ ಸಹಿತ ಅಸೆಂಬ್ಲಿನಲ್ಲಿ 30,000, 40,000, 25,000 ಮತ ಗಳಿಕೆ ಆಗಿರಲಿಲ್ಲ. ಈ ಸಾರಿ ಆಗಿದೆ. ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ. ನಾಗಮಂಗಲದಲ್ಲಿ ಬಿಡಿ, ನನ್ನ ಧರ್ಮಪತ್ನಿಗೆ ಟಿಕೆಟ್ ಕೊಟ್ಟಿದ್ರು, ಬೇಡ ಅಂತ ಅಂದ್ರು, ಕೊಟ್ಟರು. ನನ್ನ ಮಗನಿಗೆ ಕೊಡಿ ಹಿಂದೆ, ನನಗೆ ಕೊಡಿ ಹಿಂದೆ, ಇಲ್ಲ ಲೇಡೀಸ್ಗೊಂದು ಕೊಡಲೇಬೇಕು, ನಿಮ್ಮ ಮನೆಯವ್ರು ಗೆಲ್ತಾರೆ, ಸೆಲೆಕ್ಟ್ ಮಾಡಿದ್ದೀವಿ, ನಮಗೆ ರಿಪೋರ್ಟ್ ಇದೆ ಅಂತ ಹೇಳಿದ್ರು, ಕೊಟ್ಟರು. ನಂದು ಬಿಟ್ಬಿಡಿ. ನಾನು BJPಲಿ ಇಲ್ಲದೆ ಇದ್ದರೆ 40,000 ಓಟ್ ತಗೊಳ್ಳಿ ಇಂಡಿಪೆಂಡೆಂಟ್ ಅಂತ ನಿಂತಿದ್ದೆ. ನಾವು ಅವತ್ತು ಮಾಡಿದಂಥ ತಪ್ಪಿಗೆ ನನ್ನ ಹೆಂಡತಿ ನಿಲ್ಲಿಸಿ ಮತ BJPಗೆ ಅಲ್ಲಿ ಬರಲಿಲ್ಲ. 8,000ಕ್ಕೆ ನಿಂತೋದು. ಆದರೆ 42,000 ಓಟ್ ತೊಗೊಂಡಿರೋರು ಇದ್ದಾರೆ BJPಲಿ, 30,000 ತೊಗೊಂಡಿರೋರು ಇದ್ದಾರೆ, 25,000 ಎಲ್ಲ ತಾಲೂಕಲ್ಲಿ 1,000, 2,000 ಇದ್ದವರು. ಇಷ್ಟರ ಮಟ್ಟಿಗೆ ಮತ ಗಳಿಕೆ ಆಗಿದೆ. ನೀವೀಗ ಕುಮಾರಸ್ವಾಮಿ ಅವ್ರ ಕ್ಯಾಂಡಿಡೇಟ್ ಅಂತ ಗೊತ್ತಾಗ್ತಾ ಇದೆ. ನೀವು ನೇರವಾಗಿ ಅಧ್ಯಕ್ಷರು ಈ ತೀರ್ಮಾನ ತಗೋಬೇಕು, ಪಾರ್ಟಿ ಕಟ್ಟೋದಕ್ಕೆ ಕ್ರಮ ಆಗಬೇಕು. ಏನೆಲ್ಲ ಚುನಾವಣೆಗೆ ಮಾಡ್ತಾರೋ ಅದರಲ್ಲಿ 50-50 ಮಾಡಿಸಿ, ಇಲ್ಲ 60-50, 60-40 ಮಾಡಿಸಿ. ಆಗ ಎರಡೂ ಪಾರ್ಟಿ ಸಮಾನಾಂತರವಾಗಿ ಹೋಗುತ್ತೆ ಅಂತ ಹೇಳಿದೆ. ಅದು ಯಾವುದು ವಿಜಯೇಂದ್ರವರು ಮಾಡಲಿಲ್ಲ. ಪಾಪ ಅವ್ರಿಗೇನು ತೊಂದರೆ ಇತ್ತೋ ಗೊತ್ತಿಲ್ಲ ನನಗೆ. ನಾನು ಇದೇ ಹೋಟ್ಲಲ್ಲಿ ಪಕ್ಕದ ರೂಮಲ್ಲಿ ಕೂತ್ಕೊಂಡು ಹೇಳಿದೆ, ನೀವು ಮಾಡಿಸಿ, ಪಾರ್ಟಿ ಬಂದೋಬಸ್ತ್ ಆಗುತ್ತೆ. ಇಲ್ಲರೂ ಪಾರ್ಟಿ ಬಂದೋಬಸ್ತ್ ಆಗಲ್ಲ. ನೀವು ನಂಬ್ತಿರಿಲ್ವೋ? ಸುಮಲತಾ ಅವ್ರನ್ನ ಹೋಗಿ ಮನೆಗೆ ಹೋಗ್ತೇ ಹೊರತು ಸುಮಲತಾ ಅವ್ರನ್ನ ಬಂದು ಓಟ್ ಹಾಕಿಸಿ ಅಂತ ಅವ್ರ ಕಡೆ ಯಾರನ್ನು ಮೀಟಿಂಗೇ ಮಾಡಲಿಲ್ಲ. BJP ಯಾರನ್ನೂ ಹತ್ರಕ್ಕೆ ತಗೊಳ್ಳಿಲ್ಲ. ನನಗೆ ನಾರಾಯಣಗೌಡರು ಹೇಳಿದ್ದಾರೆ, ಅಲ್ಲೇ ನಮ್ಗೆ ವರ್ಕ್ ಮಾಡ್ತಿದ್ದಾರೆ, 2 ಲಕ್ಷದಲ್ಲಿ ಗೆಲ್ಬೋದು ಅಂತ ಹೇಳಿದ್ದಾರೆ. 2 ಲಕ್ಷ ಲೀಡ್ ನಾನು ಯಾಕೆಂದರೆ ನನ್ನ ಚುನಾವಣೆಗೆ ಅದಾದ ಮೇಲೆ ಯಾವಾಗ ಹಿಂಗಾಯ್ತು, ನಾನು ನಮ್ಮ ನಾಗಮಂಗಲ ತಾಲೂಕಿನ 1,000 ಜನ ಕರೆದು ನಮ್ಮ ಕಾರ್ಯಕರ್ತರನ್ನ, ನನ್ನ ಮಗ ನೋಡ್ಕೊತಾನೆ BJPನಲ್ಲಿ, ನಾನು ಅಲ್ಲಿ ಬರೋದಿಲ್ಲ, ನಾನು ಚುನಾವಣೆಗೆ ನನಗೆ ಆರೋಗ್ಯ ಬೇರೆ ಹಾರ್ಟ್ ಆಪ್ರೇಷನ್ ಆಗಿ ನಾನು ಬರೋದಿಲ್ಲ ಅಂತೇಳಿ ಘೋಷಣೆ ಮಾಡಿಬಿಟ್ಬಿಟ್ಟಿದ್ದೆ. ಈ ಚುನಾವಣೆಯಲ್ಲಿ ನಾನು ಸಕ್ರಿಯವಾಗಿರಲಿಲ್ಲ. ನಾರಾಯಣಗೌಡರು ಹೇಳಿದಾರಲ್ಲ, ನಾರಾಯಣಗೌಡ ನಾನು ಫೀಲ್ಡಲ್ಲಿ ಇರಲಿಲ್ಲಲ್ಲ ಸರ್. ನಾರಾಯಣಗೌಡರು ಹೇಳಿದ್ದಾರೆ ಎಂತೆ. ನಾರಾಯಣಗೌಡರು ಯಾವ ಪಾರ್ಟಿ? ಮತ್ತೆ ಇನ್ನೊಬ್ಬ ಪಾರ್ಟಿ ಕೇಳ್ತೀನಿ ಸರ್. ಅಲ್ಲಿ ನೋಡಿ ಸರ್, ನಾರಾಯಣಗೌಡರು ಹೇಳಿದ್ದು ಯಾರು ಅಂತ ತಿಳ್ಕೊತೀರಿ ಸರ್. ಸರ್ ನಾವು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದ್ದೀವಿ. ನಮ್ಮನ್ನು ತಗೊಂಡೆ ತಗಲಾಕಿ ಸಿಗಿಸ್ಬೇಡಿ. ನನಗೇನು ಅದು ಯಾವುದಕ್ಕೂ ನಾನು ಮಾತಾಡಕ್ ಹೊಂಟ್ರಿ ಅದನ್ನ ಕೇರೆ ಮಾಡಲ್ಲ. ನಾನು 2 ಸಾರಿ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದನು. ಎಷ್ಟು ಸಾರಿ ಹೇಳಿ? 2 ಸಾರಿ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದನು. ಪುಕ್ಸಟ್ಟೆ ಮರ್ಡರ್ ಕೇಸ್ ಹಾಕಿಕೊಂಡಿರೋ ನಾನು. ಅಯ್ಯೋ, ತುಂಬಾ ಧನ್ಯವಾದರಣ್ಣ ಎಲ್ಲರಿಗೂ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.